ಎವ್ರಿವನ್ ವೆಲ್ಕಮ್ ಟು ಸ್ಟೂಡೆಂಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್. ಲೈಫಲ್ಲಿ ಸಕ್ಸಸ್ ಕಾಣಿ ಎಲ್ಲನೂ ನಿಮ್ಮ ಹಿಂದೆ ಬರುತ್ತೆ. ಲೈಫಲ್ಲಿ ಸೆಟ್ಲ್ ಆಗಿ, ಯಾಕಂದರೆ ಯಾವಾಗ ಯಾವ ವ್ಯಕ್ತಿ ನಿಮಗೆ ಯಾವ ಥರ ನೋಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೆಟ್ಲ್ ಆಗಿ ಅಂದರೆ ಯಾವುದೋ ಮೂಲೆಯಲ್ಲಿ ಸೆಟ್ಲ್ ಆಗೋದಲ್ಲ ಫ್ರೆಂಡ್ಸ್. ಏನೋ ಒಂದು ಫ್ರೀಡಮಿಂದ ಇರಬೇಕು, ಫೈನಾನ್ಸಲ್ಲಿ ಆಗಲಿ ಯಾವುದೇ ಆಗಲಿದ್ರು ನಿಮ್ಮ ಫ್ರೀಡಮಲ್ಲಿ ನೀವಿರಿ. ಓಕೆ, ಬನ್ನಿ. ಏನು ಕೇಳಿದಾನೆ? ಇನ್ನು ಸರ್ಟನ್ ಕೋಡ್ ಲ್ಯಾಂಗ್ವೇಜ್ MOST is written as 134 FUR is written as 90. How will success be written in that ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ನೋಡಿ ಏನಾಗ್ತಾ ಇದೆ. ಎಮ್ದು ಎಷ್ಟು ರೀ? ಎಮ್ದು ಪ್ಲೇಸ್ ವ್ಯಾಲ್ಯೂ 13, ಓದು 15, ಎಸ್ದು 19, ಟಿದು 20 ಕೂಡಿಸ್ರಿ. 9 ಎಷ್ಟು? 9 1 10 14 17 ರೀ. 2 1 3 4 5 6 67 ರೀ. 67 ಇಂಟು 2 ಮಾಡಿರಿ. 2 ಒಳ್ಳೆ 14, 2 ಆರಲೆ 12, 134 ರೀ. ಏನಾಗ್ತಾ ಇದೆ? ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಕೂಡಿಸಿ ನೆಕ್ಸ್ಟ್ ಇಂಟು 2 ಮಾಡ್ತಾ ಇದ್ದಾನೆ. ಓಕೆ, ಅದೇ ಥರ ನಾವು ಸಕ್ಸಸ್ಗೆ ಫೈಂಡ್ ಮಾಡಬೇಕು. ಸಕ್ಸಸ್ ಎಷ್ಟಾಗುತ್ತೆ ನೋಡಿರಿ. ಎಷ್ಟು ಇದಾವೆ ರೀ? 19 ಇದ್ದಾವೆ. 3 ಇದಾವಲ್ಲ ರೀ. ಎಸ್ 3 ಇದಾವೆ ಅಂದರೆ 57 ಆಯ್ತು. 19 3ಲೆ 57 ರೀ. 19 19 ಕೊಡ್ಸಕ್ಕೆ ಹೋಗ್ಬೇಡಿ. ಈ ಥರ 19 3ಲೆ 57 ಆಯ್ತು. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ರೀ? ಸಿ ಎಷ್ಟು ಇದಾವೆ ರೀ? 2. ಸಿ 3 ಅಂದರೆ 3 2ಲೆ 6 ರೀ. ಓಕೆ, ನೆಕ್ಸ್ಟ್ ಇ ಎಷ್ಟು ರೀ? 5 ರೀ. ಯು ಎಷ್ಟು ರೀ? ಯು 21 ರೀ. ಕೂಡಿಸ್ರಿ ಇವಾಗ. 7 7 14 19 5 6 7 8 89 ಇಂಟು 2 ಮಾಡಿರಿ. 2 9 18 ರೀ. ಯೂನಿಟ್ ಡಿಜಿಟ್ 8 ಎಲ್ಲಿತ್ತು ರೀ? 2ರಲ್ಲಿ ಅದಾವ ಅಂದರೆ 18 ರೀ. 2 8 16 1 7 17 ಅಲ್ರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನು ಕೇಳಿದಾನೆ? ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಫಸ್ಟ್ ಆಫ್ ಆಲ್ ಈಸ್ ರಿಟರ್ನ್ ಆಸ್ KANDANSAN ಅಂತ. ನೆಕ್ಸ್ಟ್ ಹೂ ಈಸ್ ಫಸ್ಟ್ ಈಸ್ ರಿಟರ್ನ್ ಆಸ್ JANKNVEN. ದಿಸ್ ಈಸ್ ಫೇಲ್ ಈಸ್ ರಿಟರ್ನ್ ಆಸ್. ಈ ಥರ ಕೊಟ್ಟಿದ್ದಾನೆ. ಹೌ ವಿಲ್ ದ ಹೂ ಅಂತ ಕೇಳಿದ್ದಾನೆ. ಹೂಗೆ ಏನಾಗುತ್ತೆ ಅಂತ ಕೇಳಿದ್ದಾನೆ. ಹೂಗೆ ಏನಾಗುತ್ತೆ ಅಂತ ಕೇಳಿದ್ದಾನೆ. ಇವಾಗ ನಾವು ಇದನ್ನ ಯಾವ ಥರ ಸೊಲ್ಯೂಷನ್ ಮಾಡಬೇಕು ಅಂದರೆ, ಏನು ಕೇಳಿದ್ದಾನೆ? ಫಸ್ಟ್ ಆಫ್ ಆಲ್ ಅಂತ ಇದಕ್ಕೆ ಫಸ್ಟ್ಗೆ KN ಆಗುತ್ತೆ, ಆಫ್ಗೆ DN ಆಗುತ್ತೆ, ನೆಕ್ಸ್ಟ್ ಆಲ್ಗೆ ಇದಾಗುತ್ತೆ. ಇದೇ ಥರ ಹೂ ಇಸ್ಗೆ ಇದಾಗುತ್ತೆ. ನೆಕ್ಸ್ಟು ಫೈಂಡ್ ಮಾಡ್ಕೊಳ್ಳಿ ಕಾಮನ್ ಯಾವಿದೆ ನೋಡಿ. ಫಸ್ಟ್ ಆಫ್ ಆಲ್, ಹೂ ಈಸ್ ಫಸ್ಟ್, ನೆಕ್ಸ್ಟ್ ದಿಸ್ ಈಸ್ ಫಲೆ ಅಂತ ಕೇಳಿದ್ದಾನೆ. ನಮಗೇನು ಕೇಳಿದ್ದಾನೆ? ಹೂ ಅಂತ ಕೇಳಿದ್ದಾನೆ. ಹೂ ಈಸ್ ಫಸ್ಟ್. ಎದರಲ್ಲೇನು ಏನು ಕಾಮನ್ ಇದೆ? ಈಸ್ ಕಾಮನ್ ಇದೆ. ಹೂ ಈಸ್ ಫಸ್ಟಲ್ಲಿ ಈಸ್ ಕಾಮನ್ ಇದೆ ಅಂದರೆ ಇದರ ಎರಡರಲ್ಲೂ ಯಾವ್ಯಾವ ಕಾಮನ್ ಇದೆ ನೋಡಿ. ZAN ಇದರಲ್ಲಿ VN ಕಾಮನ್ ಇದೆ. VN ಕಾಮನ್ ಇದೆ ಅಂದರೆ ಹೂದಲ್ಲಿ ಇವಾಗ ಏನಾಯ್ತು? ನಮ್ಗೆ ಉಳಿದಿದ್ದು ರಿಮೈನಿಂಗು ZAN KN ಉಳಿತು. ಓಕೆ, ಆಪ್ಷನಲ್ಲಿ ZAN ಇದೆ, KN ಇದೆನಾ? ಹಂಗಂದ್ರೆ ನೆಕ್ಸ್ಟ್ ಹೂ ಈಸ್ ಫಸ್ಟ್ ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗಾದ್ರೆ ಇದರಲ್ಲಿ ಯಾವುದು ಕಾಮನ್ ಆಗುತ್ತೆ ನೋಡಿ. ಫಸ್ಟಲ್ಲಿ KN ಇಲ್ಲಿ ಇದೆ, KN ಇಲ್ಲಿ ಇದೆ, KN ಇದೆ, KN ಇದೆ. ಹಾಗಾದ್ರೆ ಆಪ್ಷನ್ KN ಆಗಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೋಡಿ. COW ಈಸ್ ರಿಟರ್ನ್ ಆಸ್ ZRF. ಇವಾಗ ನೀವು ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕಾಗಿ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಬಿಡಿ. C 3, O 15, W 23, Z ಎಷ್ಟು ರೀ? 26, R 18, F 6. ಇಲ್ಲಿ ನೋಡಿ, ಇವಾಗ ಗೊತ್ತಾಗುತ್ತಲ್ಲ. ಈ ಕಡೆಯಿಂದ +3 ಆಗ್ತಾ ಇದೆ, ಈ ಕಡೆಯಿಂದನೂ +3 ಆಗ್ತಾ ಇದೆ. ನೆಕ್ಸ್ಟ್ ಇದು +3 ಆಗ್ತಾ ಇದೆ. ನೆಕ್ಸ್ಟ್ ಅದೇ ಥರ ನಾವು RATಗೆ ಫೈಂಡ್ ಮಾಡಬೇಕು. R18 A1 T20. ಈ ಕಡೆಯಿಂದ 23ನೇ ಅಕ್ಷರ W ಎಲ್ಲಿದೆ ರೀ? W ಸ್ಟಾರ್ಟಿಂಗ್ ಒಂದೇ ಇದೆಯಲ್ಲ, ಹಂಗಂದ್ರೆ ಆಪ್ಷನ್ ಸಿ. ಟೈಮ್ನ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಪೂರ್ತಿ ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ, ಒಂದಿದ್ರೂ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಟ್ರೈ ಮಾಡ್ತೀರಾ? 1 +3 ಮಾಡಿ. 4ನೇದು ಯಾವ್ದು ರೀ? ಡಿ. ಓಕೆ, ಇದು +4 ಮಾಡಿರಿ. 24 ಯಾವ್ದು ರೀ? ಯು. ಆಪ್ಷನ್ ಇಸ್ ದ ಡಿ ಆನ್ಸರ್, ರೈಟ್ ಆನ್ಸರ್. ಫುಲ್ ಸೊಲ್ಯೂಷನ್ ಮಾಡ್ತಾ ಕೂತ್ಕೋಬೇಡಿ, ಯಾಕಂದರೆ ನಮಗೆ ಟೈಮ್ ಇರೋದು ಕಡಿಮೆ ಇರುತ್ತೆ. ನಾವು 1 ನಿಮಿಷ ತೊಗೊಳ್ಳೋದ್ರಲ್ಲಿ 30 ಸೆಕೆಂಡ್ ತೊಗೊಳ್ಳಿ. ಯಾಕಂದರೆ ನೆಕ್ಸ್ಟ್ ಯಾವ ಕ್ವಶನ್ ಯಾವ ಟೈಮಿಂಗ್ ಜಾಸ್ತಿ ತೊಗೋತಾ ಇರ್ತಿಲ್ಲ, ಅದಕ್ಕೆ ನಾವು
ಜಾಸ್ತಿ ಟೈಮ್ನ ಕೊಡ್ಕೊಂತ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನೆ? ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಲಿಬರ್ಟಿ ಈಸ್ ಕೋಡೆಡ್ ಆಸ್ 4W2 ಈ ಥರ ಕೊಟ್ಟಿದ್ದಾನೆ. ಹೌ ವಿಲ್ ಸ್ಲೇವರಿ ಇಸ್ ದ ರಿಟರ್ನ್ ಇನ್ ದ ಕೋಡೆಡ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾನೆ. ಇದು ಈ ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ರೀ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು. ಇಂಪಾರ್ಟೆಂಟ್ ರೀ, ಯಾಕಂದರೆ ಈ ಥರ ಕಾನ್ಸೆಪ್ಟ್ ಕೇಳೋದು ರೇರು, ಬಟ್ ಆದರೂ ಇಂಪಾರ್ಟೆಂಟ್ ರೀ. ಏನು ಮಾಡ್ತಾ ಇದ್ದಾನಂದರೆ, ಈ ಲಿಬರ್ಟಿನ ಅವನು ಅಲ್ಫಾಬೆಟ್ ವೈಸ್ ಬರೆದಿದ್ದಾನೆ. ಅಲ್ಫಾಬೆಟ್ ವೈಸ್ ಅಂದರೆ ಆಲ್ಫಾಬೆಟ್ ಸ್ಟಾರ್ಟಿಂಗ್ ಎದಿಂದ ಜಡ್ವರೆಗೂ ಸೀರಿಯಲ್ ವೈಸ್ ಬರ್ಕೊಂಡಿದೆ. ಯಾವ್ದು ಬರುತ್ತೆ ಸೀರಿಯಲ್ಲು? ಬಿ, ಇ, ಐ, ಎಲ್, ಆರ್, ಟಿ, ವೈ. ಓಕೆ, ಇವಾಗ ನೋಡಿ ಬಿ ಎಷ್ಟನೇದ್ರಿ? ಬಿ ಎರಡಿದೆ ಅಂದರೆ ಇಂಟು 2 ಮಾಡಿ 4 ಬರುತ್ತೆ. ಈದ್ ಅಪೋಸಿಟ್ ಮಾಡಿ, ಯಾಕಂದರೆ ಓಎಲ್ಸ್ದ ಅಪೋಸಿಟ್ ಮಾಡಿದ್ದಾನೆ. ನೆಕ್ಸ್ಟ್ ಅದ್ರ ಪ್ಲೇಸ್ ವ್ಯಾಲ್ಯೂನ ಇಂಟು 2 ಮಾಡ್ತಿದ್ದಾನೆ. ಕಾನ್ಸ್ಟೆಂಟ್ಸ್ ಏನಿಲ್ಲ, ಇಲ್ಲಿ ನೋಡಿ, ಓವೆಲ್ಸ್ದು ಅಪೋಸಿಟ್ ವ್ಯಾಲ್ಯೂ ಕಾನ್ಸ್ಟೋನೆಂಟ್ಸ್ದು ಪ್ಲೇಸ್ ವ್ಯಾಲ್ಯೂ ಇಂಟು 2 ಮಾಡ್ತಾ ಇದ್ದಾನೆ. ಈದ್ ಎಷ್ಟು ರೀ? ಈ ಅಪೋಸಿಟ್ ವಿ 22 ರೀ. ಐ ಓವೆಲ್ಸ್ ಅಲ್ರಿ, ಐ ಎಷ್ಟು ರೀ? 5 ಅಪೋಸಿಟ್ ಯಾವ್ದು ರೀ? ಐ 6 ರೀ. ಇಂಡಿಯನ್ ರೈಲ್ವೆ 18 ರೀ. ಎಲ್ ಎಷ್ಟು ರೀ? 12 ಅಲ್ರಿ. 12 ಇಂಟು 2 ಮಾಡಿರಿ 24. ನೆಕ್ಸ್ಟ್ 18 ಇಂಟು 2 ಮಾಡಿರಿ 36. 20 ಇಂಟು 2 40. 25 ಇಂಟು 2 50. ಇದೇ ಥರ ಇದೆ ನೋಡಿ, ಹೌದು. ನೆಕ್ಸ್ಟ್ ಅದೇ ಥರ ನಾವು ಸ್ಲೇವರಿ ಮಾಡಿ, ಸ್ಲೇವರಿನ ಸ್ಟಾರ್ಟಿಂಗ್ ಅಲ್ಫಾಬೆಟ್ ವೈಸ್ ಬರ್ಕೊಳ್ಳಿ. ಎ, ನೆಕ್ಸ್ಟ್ ಇ, ಆರ್, ಎಸ್, ವಿ, ವೈ. ಯಾವುದಾದ್ರೂ ಮಿಸ್ ಮಾಡ್ದೋ ನೋಡಿ? 7 ಅಕ್ಷರ ಇದೆ. 3 ಒಂದು ಅಕ್ಷರ ಯಾವ್ದು ಮಿಸ್ ಮಾಡಿದ್ವಿ ನೋಡಿ? ಎಲ್ ಮಿಸ್ ಮಾಡಿದ್ದೀವಿ. ಎಲ್ ಇಲ್ಲಿ ಬರುತ್ತೆ. ಎ, ಇ, ಆರ್, ಎಲ್, ಎಸ್, ವೈ. ವೈ ಎಷ್ಟು ರೀ? ಐ 25 ರೀ. 50 ಲಾಸ್ಟಲ್ಲಿ ಎಲ್ಲೆಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗಾದರೆ ಇವೆರಡು ಆಪ್ಷನ್ ಆಗಲ್ಲ. ನೆಕ್ಸ್ಟ್ ನೋಡಿ, ಎಸ್ 19 38. ಎಸ್ 19 ಅಲ್ರಿ. 19 ಎಷ್ಟು ರೀ? 38 ರೀ. ಯಾವುದೋ ಮಿಸ್ ಮಾಡಿ ಇಲ್ಲಿ ನೋಡಿ. ಎ, ಇ, ಆರ್, ಸಾರಿ ಆರ್ ಬರೋಲ್ಲ ಇಲ್ಲಿ. ಎ, ಇ, ಎಲ್ ಬರುತ್ತೆ. ಎಲ್ ಆದಮೇಲೆ ಆರ್ ಬರುತ್ತೆ, ಆಮೇಲೆ ಎಸ್ ಬರುತ್ತೆ, ಆಮೇಲೆ ವೈ ಬರುತ್ತೆ. ಏದು ಅಪೋಸಿಟ್ ವ್ಯಾಲ್ಯೂ ಮಾಡ್ತಾ ಇದ್ದೀನಿ. ಏದು ಅಪೋಸಿಟ್ ಯಾವ್ದು ರೀ? 26. ಇದು ಪ್ಲೇಸ್ ವ್ಯಾಲ್ಯೂ 22. ಎಲ್ದು 24. ಆರ್ದು 36. ಎಸ್ದು 38. ಹೌದಲ್ಲ ನೋಡಿ, 22, 42, 63, 26 ಇದೆ. 22, 24 ಇದೆ. ಆರ್ 18 ಆಗುತ್ತೆ. ಎಸ್ 19 ಆಗುತ್ತೆ. 19 ಆಗುತ್ತೆ ಅಂದರೆ 18 ಇಂಟು 2 36. ಓಕೆ, 19 ಇಂಟು 2 38 ಆಗುತ್ತೆ. ವೈ 50. ಆಪ್ಷನಲ್ಲಿ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್. ಏನಾಗಿದೆ ಅಂದರೆ 44 ಎಡಿಷ್ನಲ್ ಆಗಿದೆ ಇದು. ಸಾರಿ, 44 ಎಕ್ಸ್ಟ್ರಾ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಪರ್ಮಿಟ್ ಈಸ್ ರಿಟರ್ನ್ ಆಸ್ ವಿ ಈ ಥರ ಕೊಟ್ಟಿದ್ದಾನೆ. ಹೌ ವಿಲ್ ಇನರ್ಷಿಯಾ ಬಿ? ಮೊದಲು ಈ ಸೀರೀಸ್ ಏನಾಗ್ತಾ ಇದೆ ಫೈಂಡ್ ಮಾಡಿ. ಪಿ, ಇ, ಆರ್, ಎಂ, ಐ, ಟಿ. ವಿ, ಎಲ್, ಎನ್, ಓ, ಜಿ. ಏನಾಗ್ತಾ ಇದೆ ನೋಡಿ. ಈ ಥರ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಪ್ಲೇಸ್ ವ್ಯಾಲ್ಯೂ ಬರ್ಕೊಂಬಿಡಿ ಬೇಗ. ಪ್ಲೇಸ್ ವ್ಯಾಲ್ಯೂನ ನೆನಪಿಟ್ಕೊಂಡು ಬರ್ಕೊಂಬಿಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ಲೇಸ್ ವ್ಯಾಲ್ಯೂ ಬರೆದಿಟ್ಕೊಂಡ್ರೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಸೀರೀಸಲ್ಲಿ. ಪ್ಲಸ್ ಆಗ್ತಾ ಇದೆಯಾ, ಮೈನಸ್ ಆಗ್ತಾ ಇದೆ, ಇಂಟು ಆಗ್ತಾ ಇದೆ, ಈ ಥರ ಗೊತ್ತಾಗುತ್ತೆ. ಹೇಗಂದರೆ ನೋಡಿ, ಪಿ ಎಷ್ಟು 16, ಟಿ ಎಷ್ಟು ರೀ 5, ಆರ್ ಎಷ್ಟು ರೀ 18, ಎಂ 13, ಐ 9, ಟಿ 20, ವಿ 22. ನೆಕ್ಸ್ಟ್ ಎಲ್
12. ನೆಕ್ಸ್ಟ್ ಎನ್ 14, ಓ 15, ಜಿ 7. ನೋಡಿ ಏನಾಗ್ತಾ ಇದೆ ಅಂದರೆ ಮೂರು ಇದು ಮಾಡಿದ್ದಾನೆ. ಈ ಥರ ಮಾಡ್ಕೊಳ್ಳಿ. ಈ ಥರ ಬಂದಾಗ ಮೂರು ಇದು ಮಾಡಿ 16, 12 ಎಷ್ಟು ರೀ? 16 ಇಂದ 12 ಏನಾಗ್ತಾ ಇದೆ? ಸರಿ. ಇವಾಗ ನೋಡಿ ಪಿ ಎಷ್ಟು ರೀ? ಪಿ ಇ ಆರ್ ಎಮ್ ಐ ಟಿ. ಓಕೆ. ಪಿ ಎಷ್ಟು ರೀ? ಪಿ ಎಷ್ಟು ರೀ? 16, ಇ 5, ಆರ್ 18, ಎಮ್ 13, ಟಿ 20, ಐ 9, ವಿ ಏನು ಕೇಳಿದಾನೆ? ವಿ 22, ವಿ 22, ಎಲ್ 12, ಎನ್ 14, ಓ 15, ಜಿ 7. ಏನಾಗ್ತಾ ಇದೆ ನೋಡ್ರಿ? ಈ ಥರ ಕ್ರಾಸ್ ಮೇಲೆ ನೋಡಿ 20+2 ಏನಾಗ್ತಾ ಇದೆ? ಈ ಸೀರೀಸ್ ಬರ್ತಾ ಇಲ್ಲ ಅಂದರೆ ಒಂದು ನಿಮಿಷ. ಓಕೆ. ಸಿ 16, ಇ 5, ಆರ್ 18, ಎಮ್ 13, ಐ 9, ಟಿ 20, ವಿ 22, ವಿ 22, ಎಲ್ 12, ಎನ್ 14, ಓ 15, ಜಿ 7. ನೋಡಿ ಇದನ್ನ ಈ ಕ್ರಾಸಲ್ಲಿ ಇದನ್ನ +2 ಆಗಿದೆ. ಇದು ಇಲ್ಲಿ ಬಂದಿದೆ +2 ಆಗಿದೆ. ಹೌದಾ? ನೆಕ್ಸ್ಟ್ ಇದು ಇಲ್ಲಿಂದ ಇಲ್ಲೇ +1 ಆಗಿದೆ. ಇದು +6 ಆಗಿದೆ. ಹೌದಲ್ಲ? ಈ ಥರ ನೋಡಿ. ನೆಕ್ಸ್ಟ್ ಅದೇ ಥರ ನಾವು ಇದಕ್ಕೆ ಫೈಂಡ್ ಮಾಡಬೇಕು. ಏನಂದರೆ ಇನರ್ಷಿಯಾಗಿ ಫೈಂಡ್ ಮಾಡಿ. ಐ ಎನ್ ಇ ಆರ್ ಟಿ ಐ ಎ. ಇನರ್ಷಿಯಾಗಿ ಫೈಂಡ್ ಮಾಡಿ. ಐ ಎನ್ ಇ ಆರ್ ಟಿ ಐ ಎ. ನೋಡಿ ಏನಾಗ್ತಾ ಇದೆ? ಫೈಂಡ್ ಮಾಡಿ ಇನರ್ಷಿಯಾ. ಒಂದು ನಿಮಿಷ ಫ್ರೆಂಡ್ಸ್. ನೋಡಿ ಏನಾಗ್ತಾ ಇದೆ? ಪಿ ಇ ಆರ್ ಎಮ್ ಐ ಟಿ. ಪಿ 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 16 ರೀ. ಇ ಇದು ಪಿ 16, ಇ 5, ಆರ್ 18, ಎಮ್ 13, ಐ 9, ಟಿ 20. ನೆಕ್ಸ್ಟ್ ವಿ ಎಲ್ ಎನ್ ಓ ಜಿ. ಹೌದಾ? ವಿ ಎಷ್ಟು ರೀ? 22, ವಿ 22, ಎಲ್ 12, ಎನ್ 14, ಓ 15, ಜಿ 7. ಏನಾಗ್ತಾ ಇದೆ ನೋಡಿ ಸೀರೀಸಲ್ಲಿ? ನೋಡಿ ಫೈಂಡ್ ಮಾಡೋಣ ಬನ್ನಿ. ಏನಾಗ್ತಾ ಇದೆ? ಪಿದಿಂದ ವಿಗೆ ಏನು ರಿಲೇಷನ್ ಇದೆ? ಇಲ್ಲ. ಪಿದಿಂದ ಓಗಿದೆ ಇದೆಯಾ? ನೋಡಿ ಪಿಯಿಂದ ಎನ್ಗಿದೆಯಾ? ಪಿ ಇ ಆರ್ ಎಮ್ ಐ ಟಿ 5 ಅಪೋಸಿಟ್ ಆರ್ ಆಗುತ್ತಲ್ಲ. ಪಿ ಇ ಆರ್ ಎಮ್ ಐ ಟಿ ನೋಡಿ ಯಾವುದಾಗುತ್ತೆ ಸೊಲ್ಯೂಷನ್? ಪಿ ಇ ಆರ್ ಎಮ್ ಐ ಟಿ ಅಂದರೆ ಇದನ್ನ ಪ್ಲೇಸ್ ವ್ಯಾಲ್ಯೂನು ಚೇಂಜ್ ಮಾಡ್ತಾ ಇಲ್ಲ, ಅವನು ಬೇರೆನೂ ಏನು ಮಾಡ್ತಾ ಇಲ್ಲ. ಅಂದರೆ ಇದಕ್ಕೆ ಏನು ಮಾಡ್ತಾ ಇದ್ದಾನೆ ಅಂದರೆ ಅವನು ಪ್ಲೇಸ್ ವ್ಯಾಲ್ಯೂನು ಚೇಂಜ್ ಮಾಡ್ತಾ ಇಲ್ಲ. ಅಂದರೆ ಪಿಗೆ ಏನಾಗ್ತಾ ಇದೆ? ಪಿ ಇ ಆರ್ ಎಮ್ ಐ ಟಿ. ಓಕೆ. ನೆಕ್ಸ್ಟ್ ಏನು ಹೇಳಿದ್ದಾನೆ? ವಿ ಎಲ್ ಎನ್ ಓ ಜಿ. ಇದು ಏನಾಗುತ್ತೆ ನೋಡ್ರಿ? ಟಿ ಜಿ ಟಿ ಅಪೋಸಿಟ್ ಆಗಿದೆ.
ಇ ವಿ ಅಪೋಸಿಟ್ ಆಗಿದೆ, ಎಮ್ ಎನ್ ಅಪೋಸಿಟ್ ಆಗಿದೆ. ಓಹ್ ನೋಡಿ, ಪಿ ಎಷ್ಟು ರೀ? ಪಿ 16 ಅಲ್ಲ. ಓಕೆ, 22 ಅಂದರೆ ಎಷ್ಟಾಗುತ್ತೆ? +6. ಇದು ಇಲ್ಲಿ ಅಪೋಸಿಟ್ ಇಲ್ಲಿ +6 ಆಗ್ತಾ ಇದೆ, ಇಲ್ಲಿ ಅಪೋಸಿಟ್ ಆಗ್ತಾ ಇದೆ. 6 ಅದೇ ಥರ 6 18, ಇದು 12. ಹಾಗಾದರೆ ಇದು -6 ಆಗ್ತಾ ಇದೆ. ನೆಕ್ಸ್ಟ್ ಇದು +6 ಆಗ್ತಾ ಇದೆ. ಸೀರೀಸ್ ಈ ಥರ ಆಗ್ತಾ ಇದೆ. +6 ಅಪೋಸಿಟ್, -6 ಅಪೋಸಿಟ್, ನೆಕ್ಸ್ಟ್ +6 ಈ ಥರ. ಐ ಎಷ್ಟು? 5 ಹಾಂ, 5 ಇದೆಯಲ್ಲ, 5 ಇದೆ. ಐ 9, ಓ 15 +6 ಮಾಡಿರಿ. 9 1 10 15. ಓಕೆ, ಈ ಥರ ಸೀರೀಸ್ ಆಗ್ತಾ ಇದೆ ನೋಡಿ. ಈ ಥರ ಸ್ವಲ್ಪ ಬರುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡಿ ಈ ಥರ ಕ್ವಶನ್ಸ್ನ. ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಈ ಕ್ವಶನ್ಸ್ ಬಂದರೆ. ನೀವು ಏನು ಆಗ್ತಾ ಇದೆ ಅನ್ನೋದೇ ಫೈಂಡ್ ಮಾಡೋಕ್ಕಿಂತ ಗೊತ್ತಾಗ್ಬಿಡ್ಬೇಕಾಗಿತ್ತು. ಅಪೋಸಿಟ್ ಮಾಡ್ತಾ ಇದೆ ಈ ಥರ. ನೆಕ್ಸ್ಟ್ ಅದೇ ಥರ ಇನರ್ಷಿಯಾ ಫೈಂಡ್ ಮಾಡೋಣ. INERTIA. ಐ 9 ರೀ, ಹಂಗಂದ್ರೆ 15 ಆಗುತ್ತೆ ಅಂದರೆ ಓ ಬರುತ್ತೆ ಸ್ಟಾರ್ಟಿಂಗ್. 9, ಈಗ ಐ 9 ಅಂದರೆ +6 ಅಂದರೆ ಎಷ್ಟಾಗುತ್ತೆ? 15 ಅಲ್ಲ. 15 ಅಂದರೆ ಓ ಬರುತ್ತೆ. ನೆಕ್ಸ್ಟ್ ಎನ್ದು ಅಪೋಸಿಟ್ ಮಾಡ್ತಾ ಇದ್ದಾನೆ ಅಂದರೆ ಎಮ್ ಬರುತ್ತೆ. ನೆಕ್ಸ್ಟ್ ಈದಿಂದ -6 ಮಾಡಿ. -6 ಅಂದರೆ ಯಾವ್ದು ಬರುತ್ತೆ? ಈದಿಂದ -6 ಹೇಗೆ ಹೋಗಬೇಕು ಅಂತ ಕೇಳ್ತಿರಲ್ಲ. ಡಿ, ಸಿ, ಬಿ, ಎ ಇದೆ. ನೆಕ್ಸ್ಟ್ ಏನು ಬರುತ್ತೆ? ಮೈನಸ್ಗೆ ಹೋಗ್ಬೇಕು ಅಂದರೆ ಇದೇ ಥರ. ಎಷ್ಟು? 1 2 3 4 5, 4 ಆಯ್ತು ರೀ. ಝೆಡ್ ಬರುತ್ತೆ ಆಮೇಲೆ. ಝೆಡ್ ವೈ, ಝೆಡ್ ಎಕ್ಸ್ ಈ ಥರ ವೈ ಆಗುತ್ತೆ. ಮತ್ತು ನೆಕ್ಸ್ಟ್ ಎಷ್ಟು? 6 -1 2 3 4 5 6. ಹಾಗಾದರೆ ಎಕ್ಸ್ ಬರುತ್ತೆ. ಓ ಎಮ್ ಎಕ್ಸ್ ಅಲ್ಲ, ವೈ ಬರುತ್ತೆ. ವೈ ಬರುತ್ತೆ. ವೈ ಬರುತ್ತಲ್ಲ, ಓ ಎಮ್ ವೈ. ಆಪ್ಷನ್ ನೋಡಿ ಏನೇನಿದೆ. ಓ ಎಮ್ ವೈ ಇದೆ. ಹಾಗಾದರೆ ಪೂರ್ತಿ ಸೀರೀಸ್ ಮಾಡೋಕೆ ಕೂತ್ಕೊಳ್ಬೇಡಿ. ಆಪ್ಷನಲ್ಲಿ ಓ ಎಮ್ ವೈ ಒಂದೇ ಇದೆಯಾ? ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓ ಎಚ್ ವೈ ಇಲ್ಲ ನೋಡಿ. ನೀವು ಪೂರ್ತಿ ಸೊಲ್ಯೂಷನ್ ಮಾಡಿಕೊಂಡ್ರೆ, ಪೂರ್ತಿ ಸೊಲ್ಯೂಷನ್ ಮಾಡಿದ್ರು ನಿಮಗೆ ಬರೋದು 2 ಮಾರ್ಕ್ಸು. ಅರ್ಧ ಸೊಲ್ಯೂಷನ್ ಮಾಡಿ ಕರೆಕ್ಟ್ ಆನ್ಸರ್ ಹಾಕಿದ್ರು ಬರೋದು 2 ಮಾರ್ಕ್ಸು. ಪೂರ್ತಿ ಸೊಲ್ಯೂಷನ್ ಮಾಡಿ ಆಪ್ಷನ್ ಬರೋದು ಅದೇ ಆನ್ಸರ್ ಆದರೆ ನಿಮ್ಗೆ ಬರೋದು 2 ಮಾರ್ಕ್ಸು. ಇಲ್ಲಿ ನೀವು ಪೂರ್ತಿ ಸೊಲ್ಯೂಷನ್ ಮಾಡಿದ್ರೆ 6 ಮಾರ್ಕ್ಸು, ಅರ್ಧ ಸೊಲ್ಯೂಷನ್ ಮಾಡಿದ್ರೆ 3 ಮಾರ್ಕ್ಸು. ಇಲ್ಲ, ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲ ಫ್ರೆಂಡ್ಸ್, ದಿಸ್ ಈಸ್ ಅ ಓರಲ್ ಪೇಪರ್. ಆದ ಕಾರಣ ನಾವು ಟೈಮ್ನ ಕನ್ಸ್ಯೂಮ್ ಮಾಡೋಕ್ಕೆ ನೋಡಬೇಕು. ಪ್ರತಿ ಸಲನೂ ಅದೇ ಹೇಳ್ತೀನಿ ನಿಮಗೆ, ಟೈಮ್ನ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ಟೈಮ್ ಕನ್ಸ್ಯೂಮ್ ಯಾವಾಗ ಆಗುತ್ತೆ ಅಂದರೆ ನೀವು ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಇದೆ ಫ್ರೆಂಡ್ಸ್. ಎಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಲ್ಲ ಅಲ್ಲಿವರೆಗೂ ಏನೂ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ ಏನಿದೆ. DRONESERFO ಈ ಥರ ಬರ್ಕೊಳ್ಳೋಕ್ಕಿಂತ ನಾವು ಪ್ಲೇಸಲ್ಲಿ ಬರ್ಕೊಳ್ಳೋಣ. ಡಿ ಡಾಂಕಿ 4 ಕಾಲು ರೀ. ಆರ್ 18 ರೀ. ಓ 15 ರೀ. ಎನ್ ಎಷ್ಟು ರೀ? 14 ರೀ. ಇ 5 ರೀ. ನೆಕ್ಸ್ಟ್ ಎಸ್ 19, ಇ 5, ಆರ್ 18, ಎಫ್ 6, ಓ 15. ನೋಡಿ ಏನಾಗ್ತಾ ಇದೆ. ಇಲ್ಲಿ 4 + 1 5. ನೆಕ್ಸ್ಟ್ 18 + 1 9, 5 + 1 6. ಹೌದಲ್ಲ, ಇದೇ ಥರ ಆಗ್ತಾ ಇದೆ. 15 + 3 8, 14 + 1. ನೋಡಿ, ಇದು ಮಿಡ್ಲಲ್ಲಿ ಬಿಟ್ಬಿಡಿ. ಮಿಡ್ಲಲ್ಲಿ +3 ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ +1 + 1 ಆಗ್ತಾ ಇದೆ. ಅದೇ ಥರ HOUSEE H 8, O 15, U 21, S 19, E 5. 8 ಇವೆರಡು ಇಡ್ರಿ. 8 ಅಂದರೆ ಇಲ್ಲಿ 9. 9ನೇ ಅಕ್ಷರ ಬರಬೇಕು 2ನೇ ಸ್ಥಾನಕ್ಕೆ. ಐ ಇದೆ. ಹಾಗಾದರೆ ಇವೆರಡು ಎಲಿಮಿನೇಟ್ ಆಗೋ ಆಪ್ಷನ್. ಈಗ ಉಳಿದಿರೋ ರಿಮೈನಿಂಗ್ ಬಿ ಮತ್ತು ಡಿದಲ್ಲಿದೆ. ಓದು 15 ಆದರೆ +1 ಮಾಡಿ 16, ಪಿ ಅಂದರೆ ನೆಕ್ಸ್ಟ್ ಯುದಿಂದ +3 ಮಾಡಿ. ಯು 21 +3 ಮಾಡಿದ್ರೆ ಎಕ್ಸ್ ಬರುತ್ತಲ್ಲ, 24. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಸ್ಟ್ರೇಟ್ ಈಸ್ ರಿಟರ್ನ್ ಆಸ್ TSARGITH. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಏನು ಮಾಡ್ತಾ ಇಲ್ಲ. ಇದನ್ನೇ ಅವನು ರಿವರ್ಸ್ ಆಗಿ ಬರಿತಾ ಇದ್ದಾನೆ. ಹೇಗೆ?
ಟಿ ಎಸ್, ನೆಕ್ಸ್ಟ್ ಎ ಆರ್, ಜಿ ಐ ಮತ್ತು ಟಿ ಎಚ್. ಅದೇ ಥರ ಟಿ ಎಚ್ ಯು ಆರ್ ಎಸ್ ಡಿ ಎ ವೈ. ನೋಡಿ ಟಿ ಎಸ್ ಮಾಡಿದ ಅಂದರೆ ಎಚ್ ಟಿ ಆಗ್ತಾ ಇದೆ. ನೆಕ್ಸ್ಟ್ ಆರ್ ಯು, ನೆಕ್ಸ್ಟ್ ಡಿ ಎಸ್, ನೆಕ್ಸ್ಟ್ ವೈ ಎ. ಯಾವುದಿದೆ ನೋಡ್ರಿ, ಎಚ್ ಟಿ ಆರ್ ಯು ಡಿ ಎಸ್ ವೈ ಎ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಾಗ್ತಾ ಇದೆ ನೋಡಿ, ಎಚ್ ಎ ಆರ್ ವಿ ಇ ಎಸ್ ಟಿ ಈಸ್ ರಿಟರ್ನ್ ಆಸ್ ನಂಬರ್ 22, 21, 7, 24, 23, 10. ಏನಾಗ್ತಾ ಇದೆ ನೋಡಿ, ಎಚ್ ಎಂಟ್ರಿ ಎ 1, ಆರ್ 18, ವಿ 22, ಇ 5, ಎಸ್ 19, ಟಿ 20. ಏನು ಮಾಡ್ತಾ ಇದ್ದಾನೆ ಅಂದರೆ ಹತ್ತಂದರೆ ಇಲ್ಲಿ ನೋಡಿ 8 + 2 + 2 10, 1 + 2 3. ಇದನ್ನ +2 ಮಾಡ್ತಾ ಇದ್ದಾನೆ, ಬಟ್ ಬರಿತಾ ಇರೋದು ರಿವರ್ಸಲ್ಲಿ ಬರಿತಾ ಇದ್ದಾನೆ. 18 + 2 20, 22 + 3 22 + 2 24, 5 + 2 7, 19 + 2 21, 20 + 2 22. ಓಕೆ ನೋಡಿ, ಗೊತ್ತಾಯ್ತಲ್ಲ. ಅದೇ ಥರ ಎಫ್ ಎಫ್ ಎ ಆರ್ ಎಮ್ ಇ ಆರ್ಗೆ ಕೇಳಿ. ಆರ್ ಎಫ್ ಎಷ್ಟ್ರಿ, ಆರ್ ಅಂದರೆ 8. ಆಪ್ಷನ್ ಇದನ್ನು ಇಲ್ಲಿ ಡಿ 1. ಓಕೆ, ಆಪ್ಷನ್ ಇದಂತೂ ಎಲಿಮಿನೇಟ್ ಆಯಿತು. ಎ 1 ಅಂದರೆ +2 ಮಾಡಿರಿ, ಸಿ ಬರುತ್ತೆ, ಸಿ 3. ಓಕೆ, ನೆಕ್ಸ್ಟ್ ಆರ್ ಎಷ್ಟು ರೀ, 18. 20 ಮಾಡಿರಿ, ಟಿ 20. ಟಿ 20, 23 ಆಪ್ಷನ್ ಎಲ್ಲೆಲ್ಲಿದೆ ನೋಡಿ, 23 ಇರೋದು ಆಪ್ಷನ್ ಬಿ ದಲ್ಲಿ ಮಾತ್ರ. ಹಾಗಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನಾನು ನಿಮಗೆ ಪ್ರಿಪೇರ್ ಹೇಳೋದು ಸೊಲ್ಯೂಷನ್ ಮಾಡ್ತಾ ಕೂತ್ಕೋಬೇಡಿ, ನಿಮಗೆ ಆಪ್ಷನ್ನ ಎಲಿಮಿನೇಟ್ ಮಾಡೋದು ಕಲೀರಿ. ಸ್ವಲ್ಪ ಆಪ್ಷನ್ ಎಲಿಮಿನೇಟ್ ಯಾವಾಗ ಮಾಡ್ತೀರಾ ಅಂದರೆ, ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಆವಾಗ ಆಪ್ಷನ್ ಎಲಿಮಿನೇಟ್ ಮಾಡೋದನ್ನ ಕಲಿತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ಏನಾಗ್ತಾ ಇದೆ, ಎನ್ ಈಸ್ ಈಕ್ವಲ್ ಟು 28, ಓ ಆರ್ ಇ ಈಸ್ ಈಕ್ವಲ್ ಟು 76, ದೆನ್ ಹೌ ವಿಲ್ ಕೋಡ್ ಪಿ ಎಲ್ ಯೂಸ್. ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಇದು ನಿಮಗೆ. ಎನ್ ಎಷ್ಟಿದೆ, 14 ಇದೆ. 14 × 2 ಆಗ್ತಾ ಇದೆ ಸರ್ 28. ಅದೇ ಥರ ಇದು 3 ಕೂಡಿಸಿದಾನೆ, ಕೂಡಿಸಿ ಓ 15, ಆರ್ 18, ಇ 5. 5 × 10 18 ರೀ, 38 × 2 ಮಾಡಿರಿ, 2 × 16, 2 3 6, 1 76 ರೀ. ನೆಕ್ಸ್ಟ್ ಪಿ ಎಲ್ ಈಸ್ ಕೋಡೆಡ್ ಎಸ್ ಹೇಳ್ರಿ, ಪಿ ಎಷ್ಟು ರೀ, 16, ಎ 1, ಎಲ್ 12, ಇ 5. ನೋಡಿರಿ 6 6 12, ಇದೊಂದು 14. ನೆಕ್ಸ್ಟ್ ಇದು 1 2 3 34 × 2 2 4 8, 2 3 6. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಎನ್ ಎಫ್ ಟಿ ಬಿ ಝೆಡ್ ಈಸ್ ಕೋಡೆಡ್ ಆಸ್ 20, ಝೆಡ್ ಓ ಕ್ಯೂ ಈಸ್ ಕೋಡೆಡ್ ಆಸ್ 12. ವಾಟ್ ಈಸ್ ದ ಕೋಡ್ ಫಾರ್ ಅಂತ ಕೇಳಿದ್ದಾನೆ. ಅಬ್ಸರ್ವ್ ಮಾಡಿ ಏನಾಗ್ತಾ ಇದೆ ಅಂದರೆ, ಎನ್ ಕೂಡಿಸಿದಾಗ ನಿಮಗೆ ಎನ್ ವ್ಯಾಲ್ಯೂ ಕೂಡಿಸಿದ್ರೆ 14 ಆಗುತ್ತೆ, ಎಫ್ ಕೂಡಿಸಿದ್ರೆ 16 ಆಗುತ್ತೆ. ಆಲ್ರೆಡಿ ಎರಡೇ ವ್ಯಾಲ್ಯೂ ಕೂಡಿಸಿದಾಗ ನಿಮ್ಗೆ 20 ಬರುತ್ತೆ. ಹಾಗಾದರೆ ಪ್ಲೇಸ್ ವ್ಯಾಲ್ಯೂ ಕೂಡಿಸ್ತಾನೂ ಆಗಲ್ಲ, ಅಪೋಸಿಟ್ ವ್ಯಾಲ್ಯೂ ಕೂಡಿಸ್ದಾಗೂ ಆಗಲ್ಲ. ಬೇರೆ ಸೀರೀಸ್ ಏನಾಗ್ತಾ ಇದೆ ಅಂದರೆ, ಲೆಟರ್ಸ್ ನಂಬರ್ಸ್ ಎಷ್ಟಿದಾವೆ ನೋಡಿ, 1 2 3 4 5 ಇದ್ದಾವೆ. 5 ಅಂದರೆ 5 4 20. ನೆಕ್ಸ್ಟ್ 1 2 3 3 4 12. ಈ ಸೀರೀಸ್ ಫಾಲೋ ಆಗ್ತಾ ಇದೆ. ನೆಕ್ಸ್ಟ್ ಅದೇ ಥರ ಎಷ್ಟು ಅಕ್ಷರ ಇದೆ ನೋಡಿ, 1 2 3 4 5 6 7 8 ಇದ್ದಾವೆ. 8 4 32. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಈಗ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ಕ್ವಶನ್ಸ್ಗಳನ್ನ. ಓಕೆ, ಥ್ಯಾಂಕ್ ಯು.